ಸ್ನೇಹಿತರೆ ನೋಡಿ ಹೊಲ ತೋರಿಸ್ತೀನಿ, ಒಂದು ನಿಮಿಷ ಇರು, ಹೊಲ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಸರಿ ಸರಣ್ಣ ನೋಡಿ 1:20 ಟೈಮಲ್ಲಿ ಈ ಥರ ಕೆಲಸ ಮಾಡಬೇಕು ರೈತರು. ಈ ಥರ ಮಾಡಿದ್ರೆ ಫಸಲು ಬರೋದು ನೋಡಿ. ಸೌತೆಕಾಯಿನ ಕುಡಿ ಕಟ್ತಾಯಿದ್ದಾರೆ, ಎಲ್ಲ ಒಂದೊಂದು ಕುಡಿನೂ ಹಿಂಗೆ ಕಟ್ಕೊಂಡು ಹಿಂಗೆ ಮಾಡಬೇಕು, ಆವಾಗಲೇ ಇದು ಸರಿ ಬರೋದು. ಎಲ್ಲ ಮಲಗೋಗುತ್ತೆ ತಿನ್ನೋ ಸೌತೆಕಾಯಿದು. ಈ ಥರ ಕುಡಿಗಳನ್ನ ಹಿಂಗೆ ಹಾಕಿ ದಾರ ಕಟ್ಟಿ ಈ ಥರ ಮಾಡಬೇಕು ನೋಡಿ. ಪಾಪ ವಯಸ್ಸಾದ ಜಲ್ವ, ಇಷ್ಟು ವಯಸ್ಸಾಗಿರೋ ಪಾಪ ಯಾವ ಥರ ಕೆಲಸ ಮಾಡ್ತಾರೆ ನೋಡಿ. 1:20 ಟೈಮು, ಈಗ ಬೆಳಗ್ಗೆ ಬಂದಿರೋದು ಇವರು 7 ಗಂಟೆಗೆ ಬಂದಿರೋದು. ಪಾಪ 7 ಗಂಟೆ ಬಂದು ಟೀ ಕುಡ್ಕೊಂಡು ಬೆಳಗ್ಗೆ ನಾಷ್ಟ ಮಾಡಿರ್ತಾರೆ. ನಾಷ್ಟ ಅಂದರೆ ಮುದ್ದೆ, ರೈಸು, ಬಾತು ಆ ಥರ ಮಾಡ್ಕೊಬತ್ತಾರೆ ನೋಡಿ. ಹಿಂಗೆ ನೋಡಿ ಸ್ನೇಹಿತರೆ. ಈ ಥರ ದುಡಿದ್ರೇ ಜೀವನ. 1:20 ಈಗ ಟೈಮು, ದುಡಿಯೋಕ್ಕಾದ ಈಗ ಈ ವಯಸ್ಸಲ್ಲಿ ನೋಡಿ. ಈ ವಯಸ್ಸಲ್ಲಿ ದುಡಿಯೋಕ್ಕಾದ, ಈ ಥರ ದುಡಿಬೇಕು. ಹಿಂಗೆ ದುಡಿದ್ರೇ ಎಲ್ಲ ಫಸಲು ಕೈಗೆ ಬರೋದು ನೋಡಿ. ಹಂಗೆ ನೆಲದಲ್ಲಿ ಸೊಪ್ಪು ತೋರಿಸ್ತೀನಿ. ಇದ್ರ ಬಗ್ಗೆ ಸುಮಾರು ವೀಡಿಯೋಗಳು ಮಾಡೀನಿ. ಜಾಂಡೀಸ್ಗೆ ಒಳ್ಳೆಯದು, ಲಿವರ್ಗೆ ಒಳ್ಳೆಯದು, ಕಣ್ಣಸರು. ನಿಮ್ಮಲ್ಲಿ ಜಾಂಡೀಸ್ ಹೊಂದಿದ್ರೆ ನಮ್ಮ ಊರಲ್ಲಿ ಕಣ್ಣಸರು ಅಂತಾರೆ. ಇದರಲ್ಲಿ ಮಜ್ಜಿಗೆಲ್ಲ ಔಷಧಿ ಕೊಡ್ತಾರೆ, ತುಂಬ ಒಳ್ಳೆಯದು. ಜೀರ್ಣಕ್ರಿಯೆಗೆ ಒಳ್ಳೆಯದು, ಗ್ಯಾಸ್ಟ್ರಿಕ್ಕಿಗೆ ಒಳ್ಳೆಯದು, ಎಲ್ಲ ಒಳ್ಳೆಯದು ನೋಡಿ. ಪಂಪ್ ಸೆಟ್ಗಳಲ್ಲಿ ಮಾತ್ರ ನೀರಿರೋ ಜಾಗದಲ್ಲಿ ಬಿಡುತ್ತೆ. ಇದು ತೊಳೆದ್ಬಿಟ್ಟು ಇದು ಖಾಲಿ ಹೊಟ್ಟೆಲ್ಲಿ ತಿನ್ನೋದು. ಬೇಕು ಅಂದರೆ ಯಾವಾಗ ಬೇಕಾದ್ರೂ ತಿನ್ಬೋದು, ಏನೂ ತೊಂದರೆ ಇಲ್ಲ ನೋಡಿ. ಈ ಥರ ನಮ್ಮೂರಲ್ಲಿ ಸೊಪ್ಪು ಸೆದೆಗಳಲ್ಲಿ ಹಿಂಗೆ ಸಿಗುತ್ತೆ. ಪಂಪ್ ಸೆಟ್ ಇರಬೇಕು, ನೀರಾವರಿ ಜಮೀನಾದರೆ ಇದೆಲ್ಲ ಈ ಥರ ಬಿಸಿಲಲ್ಲೂ ಈ ಥರ ಸಿಗುತ್ತೆ ಅಂದರೆ ನೀರಾವರಿ ಜಮೀನು ಇದು. ಹಂಗಾಗಿ ಕುಡಿ ಕಟ್ತಾಯಿದ್ದಾರೆ, ಸೌದೆ ಹಾಕಿದ್ದಾರೆ. ಇನ್ನೂ ಬಂದಿಲ್ಲ ಇದು. ಇವಾಗ ಬಂದಿರೋ ಒಳ್ಳೆ ರೇಟ್ ಇತ್ತು ಇದು. ಪಾಪ ಮಳೆ ಹುಯ್ಯೋ ಕಾಲಕ್ಕೆ ಬರುತ್ತೆ. ಏನೇನೋ ಇದು ನೋಡಿ. ನೆಲನಲ್ಲಿ ಸೊಪ್ಪು ಇದು ನೋಡಿ. ಇನ್ನೊಂದು ತೋರಿಸ್ತೀನಿ. ಇದು ಉಳ್ಕಡ್ಡಿ ಸೊಪ್ಪು. ಇದರಲ್ಲೂ ಒಂದು ಎಪಿಸೋಡ್ ಮಾಡಿದೆ ನೋಡಿ. ಚರ್ಮದಲ್ಲಿ ಯಾವತ್ತು ಆವಾಗ ಉಳ್ಕಡ್ಡಿ ಅಂತ ಬರ್ತಿತ್ತು. ಅದೇನಾರು ಬಂದುಬಿಟ್ರೆ ಇದನ್ನ ಕೈಗೆ ಈ ಥರ ಹಾಕ್ಬಿಟ್ಟು ಹಿಂಗೆ ಒಸಗ್ಬಿಟ್ರೆ ಉಳ್ಕಡ್ಡಿ ಮಾಯ ಆಯ್ತಿತ್ತು. ಇವಾಗ ಇದಕ್ಕೆಲ್ಲ ಬೊಗ್ಗಲ್ಲ. ನಮ್ಮೂರಲ್ಲಿ ಈಗಲೂ ಮಾಡ್ತಾರೆ ಇದನ್ನ, ಉಳ್ಕಡ್ಡಿ ಸೊಪ್ಪು ಅಂತ. ಇದು ಉಳ್ಕಡ್ಡಿ ಹಾಲು. ಈ ಥರ ಉಜ್ಜೋದು ಹಿಂಗೆ ನೋಡಿ. ಈ ಥರ ಎಲ್ಲಿ ಚರ್ಮದಲ್ಲಿ ರಾಸೆಸ್ ಆಗಿರುತ್ತೆ ಅಲ್ಲಿ ನೋಡಿ. ಈ ಥರ ಹಿಂಗೆ ಹಾಕಿ ಹಿಂಗೆ ಹಾಕ್ಬಿಟ್ರೆ ಸರಿ ಆಗುತ್ತೆ. ಎಲ್ಲಿ ಚರ್ಮ ಇದಾಗಿರುತ್ತೆ ಅಲ್ಲಿ ಹಿಂಗೆ ಉಸುಕ್ಬಿಡೋದು. ಅಯ್ಯಪ್ಪ ಹೆಂಗೆ ದುಡಿತಿದ್ದಾರೆ ನೋಡಿ. ಇನ್ನೂ ಸೌತೆಕಾಯಿ ಮಗರು. ಈಗ ಎಲ್ಲ ಒಂದಲ್ಲ ಒಂದು ರೀತಿ ಜೀವನ ಮಾಡಲೇಬೇಕು. ಬಿಸಿಲು ಜೀವನ ನಾವು ನರಳಲ್ಲಿ ಹೆಂಗೆ ಕೆಲಸ ಮಾಡ್ಕೊಂಡು ಕಾಲ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಕುಂತ್ಕೊಂಡು ಯಾರು ತಿನ್ನೋಕ್ಕದ್ದೀಗ? ಎಲ್ಲ ದುಡ್ಕೊಂಡೇ ತಿನ್ನಬೇಕು. ಕುಂತ್ಕೊಂಡು ತಿನ್ನೋನು ಕುಡ್ಕೆನೇ ಇಟ್ಕಲ್ಲ ಅಂತ ಆಯ್ತಾ ಇರಲ್ವಾ? ಪಾಪ ವಿಲಿ ಅನಿಸ್ತದ ಪಾಪ.